ಎಲ್ಲೆಲ್ಲೂ ಗಣೇಶ ಬಂದ ಸಂಭ್ರಮ. ಮೂರನೇ ದಿನವಾದ ಇಂದು ಅನೇಕ ಮೂರ್ತಿಗಳನ್ನ ವಿಸರ್ಜನೆ ಮಾಡಲಾಯಿತು. ಆದರೆ ಇದೀಗ ನಗರದಲ್ಲಿ ಕಸದ ಸಮಸ್ಯೆ ತಲೆದೂರಿದೆ. ಕಲ್ಯಾಣಿಗಳಲ್ಲಿ ಬರೀ ಕಸದ ರಾಶಿಯೇ ಕಾಣಿಸ್ತಿದೆ. ಕಲ್ಯಾಣಿ ತುಂಬಾ ಕಸದ ರಾಶಿ. ಹೂ ಬಾಳೆ ಕಂದುಗಳ ತ್ಯಾಜ್ಯ. ನೀರಿನಲ್ಲಿ ತೇಲುತ್ತಿರುವ ಪಿಒಪಿ ಗಣೇಶ ಮೂರ್ತಿ ವಿಸರ್ಜನೆ ಬಳಿಕ ನಗರದ ಕಲ್ಯಾಣಿಗಳ ತುಂಬಾ ತ್ಯಾಜ್ಯವೇ ತುಂಬಿ ಹೋಗಿದೆ. ಪೇಪರ್ ಗಣೇಶಗಳ ಕಾರಣ ಮರದ ಕಟ್ಟಿಗೆಗಳೇ ಹೆಚ್ಚಾಗಿವೆ. ಮಣ್ಣಿನ ಗಣೇಶಗಳಿಂದ ಮಣ್ಣು ಕೂಡ ತುಂಬಿದ್ದು ಕಲ್ಯಾಣಿಗಳಲ್ಲಿ ಹೂಳೆತ್ತಲಾಗಿದೆ. ನಗರದಲ್ಲಿ ಒಟ್ಟು 13,02,153 ಮೂರ್ತಿಗಳನ್ನ ವಿಸರ್ಜನೆ ಮಾಡಲಾಗಿದೆ. ಅದರಲ್ಲೂ ಕಳೆದ 4 ದಿನಗಳಲ್ಲಿ 4 ಲಕ್ಷ ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಮಾಡಲಾಗಿದೆ. ಇನ್ನು ಹೂಳೆತ್ತುವ ಸಮಯದಲ್ಲಿ ಅನೇಕ ಮೂರ್ತಿಗಳು ಸರಿಯಾಗಿ ಕರಗಿಲ್ಲ. ಇತ್ತ ನಾಗವಾರದ ನವೋದಯ ಗೆಳೆಯರ ಬಳಗದಿಂದ 35ನೇ ವರ್ಷದ ಗಣೇಶೋತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಲಡ್ಡು ಹರಾಜು ನಡೆಸಲಾಗಿದ್ದು ಬರೋಬ್ಬರಿ 3,10,000ಕ್ಕೆ ಗಣೇಶ ಲಡ್ಡು ಪ್ರಸಾದ ಹರಾಜಾಗಿದೆ. ಪೂರ್ಣಿಮಾ ಜೊತೆ ವಿನಾಯಕ್ ಗುರಾವ್, TV9 ಬೆಂಗಳೂರು.